ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಈ ಕೊಲೆಸ್ಟ್ರಾಲ್ ನ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ನಾನು ತೆಗಿತಾ ಹೋಗ್ತೇನೆ. ಅದು ಅಲ್ಲದೆ ಕೊಲೆಸ್ಟ್ರಾಲ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಹೆಚ್ಚಿನವರಿಗೆ ಗೊತ್ತಿದೆ HDL, LDL, ನಮಗಿಂತ ಜಾಸ್ತಿ ಈಗ ಕಾಮನ್ ಜನಗಳಿಗೆಲ್ಲ ಗೊತ್ತಿದೆ ಇನ್ಫಾರ್ಮೇಶನ್. ಅದು ಅಲ್ಲದೆ ಈಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳಾಗಿ ನಾನು ಯಾವ ರೀತಿಯಲ್ಲಿ ಕೊಲೆಸ್ಟ್ರಾಲ್ ಅನ್ನುವಂಥದ್ದನ್ನ ನಾವು ನೋಡುವಂಥದ್ದು ಮತ್ತು ನಮ್ಮ ದೇಹಕ್ಕೆ ಯಾವ ರೀತಿಯ ಕೊಲೆಸ್ಟ್ರಾಲ್ ಒಳ್ಳೆಯದು ಅನ್ನುವಂಥದ್ದನ್ನ ನಮ್ಮ ವ್ಯೂವಿಂದ ನಾವು ನೋಡ್ತಾ ಹೋಗಬೇಕು. ಮೊದಲನೇದಾಗಿ ಈ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಬಹಳಷ್ಟು ಮುಖ್ಯ. ದೇಹದ ಪ್ರತಿಯೊಂದು ಸೆಲ್ ಮೆಂಬ್ರೇನ್ ಇರಬಹುದು, ಸೆಲ್ನ ಬಹಳ ಮುಖ್ಯವಾದಂಥದ್ದು ಈ ಕೊಲೆಸ್ಟ್ರಾಲ್ ಇರುವಂತಹ ಅಂಶ ಕೊಲೆಸ್ಟ್ರಾಲ್. ಅದು ಅಲ್ಲದೆ ಹೆಚ್ಚಿನ ಹಾರ್ಮೋನ್ಗಳು ಕೂಡ ಈ ಕೊಲೆಸ್ಟ್ರಾಲ್ ಇಂದಲೇ ಮಾಡಲ್ಪಟ್ಟಿದೆ. ಕೊಲೆಸ್ಟ್ರಾಲ್ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಬಹಳಷ್ಟು ಮುಖ್ಯ. ಅದರಲ್ಲಿ ಎರಡಿದ್ದಾವೆ, ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಅಂತ. ಈ ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ HDL, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ. ಈ ಒಂದು ರೀತಿಯ ಕೊಲೆಸ್ಟ್ರಾಲ್ ರಕ್ತದಲ್ಲಿ ಪ್ರೋಟೀನ್ನಲ್ಲಿ, ಅದು ಪ್ರೋಟೀನ್ನ ಮೂಲಕ ಸಂಚಾರ ಮಾಡುವಂಥದ್ದು. ಅದು ಈ HDL ಮತ್ತು LDLಗಳು ಅವೆಲ್ಲ. ಹಾಗಾಗಿ ಈ HDL ಅನ್ನುವಂಥದ್ದು ಗುಡ್ ಕೊಲೆಸ್ಟ್ರಾಲ್ ಅಂತ ಕನ್ಸಿಡರ್ ಮಾಡಲ್ಪಟ್ಟಿದೆ. ಈ ಗುಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ರಕ್ತದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲ ತಂದು ಲಿವರ್ಗೆ ತಂದು ಶೇಖರ ಮಾಡಿ ಲಿವರ್ ಅಲ್ಲಿ ಅದು ಎಮಲ್ಸಿಫಿಕೇಶನ್, ಬ್ರೇಕಿಂಗ್ ಡೌನ್ ಆಗಿ ಫ್ಯಾಟ್ಗಳು ಮತ್ತೆ ಫ್ಲಶ್ ಆಗಿ ಹೋಗ್ತದೆ, ದೇಹದಿಂದ ಅದು ಸ್ವಚ್ಛ ಆಗಿ ಹೊರಗೆ ಹೋಗ್ತದೆ. ಅದು HDL ಮಾಡುವಂತಹ ಕೆಲಸ. ಹಾಗಾಗಿ ಈ ಫ್ಯಾಟ್ ಮುಳ್ಳಿಂದಲೇ ತೆಗಿಬೇಕು ಅನ್ನೋ ಹಾಗೆ ಈ HDL ನಮ್ಮ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕರಗಿಸ್ಲಿಕ್ಕೆ ಬಹಳಷ್ಟು ಮುಖ್ಯ. ಅಂದ್ರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್, ಆ ರೀತಿಯ ಒಂದು ಫ್ಯಾಟ್ ಅದು ಬಹಳ ಮುಖ್ಯ. ಇನ್ನು LDL ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕನ್ಸಿಡರ್ ಮಾಡಲ್ಪಟ್ಟಿದೆ. ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನ್ ಮಾಡ್ತದೆ, ಅದು ರಕ್ತನಾಳದಲ್ಲಿ ಶೇಖರ ಆಗಿ ಅದು ಪ್ಲೇಕ್ ಅನ್ನುವಂಥ ಒಂದು ಥಿಂಗ್ ಅನ್ನ ಫಾರ್ಮ್ ಮಾಡ್ತದೆ. ಅದು ಒಂಥರ ಅಂಟಿಕೊಳ್ಳುವಂಥ, ರಕ್ತನಾಳದ ಒಳಗಡೆ ಅಂಟಿಕೊಂಡು ರಕ್ತನಾಳವನ್ನ ನ್ಯಾರೋ ಮಾಡಿ ಬಿಡಬಹುದು. ಹಾಗಿರುವಾಗ ಅಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಬಹುದು, ಹೃದಯಕ್ಕೆ ರಕ್ತ ಪೂರೈಕೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಹೃದಯಕ್ಕೆ ಅಪಾಯಕಾರಿ ಆಗಬಹುದು. ಈ ಹೃದಯಕ್ಕೆ ಅಪಾಯಕಾರಿಯಾದಂಥದ್ದು LDL ಅನ್ನುವಂತಹ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅನ್ನುವಂತಹ ಒಂದು ಕೊಲೆಸ್ಟ್ರಾಲ್ ಇವೆ. ಈ ರಕ್ತನಾಳದ ಒಳಗೆ ಪ್ಲೇಕ್ ತರ ಸೇರಿಕೊಳ್ಳುವಂಥದ್ದು ಈ LDL ಮುಖ್ಯವಾಗಿ. ಇನ್ನು ಟ್ರೈಗ್ಲಿಸರೈಡ್ಸ್ ಅಂದ್ರೆ ಏನು? ಟ್ರೈಗ್ಲಿಸರೈಡ್ಸ್ ಬೇರೆ. ಈಗ LDL, HDL ಎಲ್ಲ ಆಯ್ತು. ಟ್ರೈಗ್ಲಿಸರೈಡ್ಸ್ ಅಂದ್ರೆ ಏನು? ಇದು ನಮ್ಮ ರಕ್ತದಲ್ಲಿರುವಂತಹ ಒಂದು ಬಗೆಯ ಫ್ಯಾಟ್, ನಮ್ಮ ದೇಹಕ್ಕೆ ಎನರ್ಜಿ ಕೊಡುವಂಥದ್ದು. ಯಾಕಂದ್ರೆ ಅದೊಂದು ಈ ಮೇಧಸ್ಸು ಅನ್ನುವಂಥದ್ದು ಕ್ವಿಕ್ ಸೋರ್ಸ್ ಆಫ್ ಎನರ್ಜಿ, ನಮ್ಮ ದೇಹಕ್ಕೆ ಎನರ್ಜಿ ಕೊಡ್ತದೆ. ಅದು ಅಲ್ಲದೆ ಚಳಿ ಆಗದ ಹಾಗೆ ತಡೆಯುವಂತಹ ಒಂದು ನ್ಯಾಚುರಲ್ ಇನ್ಸುಲೇಟರ್ ಫ್ಯಾಟ್ ಅನ್ನುವಂಥದ್ದು. ಈ ಟ್ರೈಗ್ಲಿಸರೈಡ್ ಅನ್ನುವಂಥದ್ದು ಮುಖ್ಯವಾಗಿ ನಮಗೆ ಶಕ್ತಿ ಕೊಡುವಂತಹ ಒಂದು ಮೇಧಸ್ಸು. ಈ ಟ್ರೈಗ್ಲಿಸರೈಡ್ ಮತ್ತೆ ಅಂದ್ರೆ ಹೆಚ್ಚು ಟ್ರೈಗ್ಲಿಸರೈಡ್ ಮತ್ತು ಕಡಿಮೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ HDL ಅಥವಾ ಗುಡ್ ಕೊಲೆಸ್ಟ್ರಾಲ್, ಅವೆರಡರ ಕಾಂಬಿನೇಷನ್ ಕೂಡ ಹೃದಯಕ್ಕೆ ಅಪಾಯಕಾರಿ. ಅದೇ ಈ ಟ್ರೈಗ್ಲಿಸರೈಡ್ ಅಂದ್ರೆ HDL ಕಡಿಮೆ ಇರೋದು ಮತ್ತೆ ಟ್ರೈಗ್ಲಿಸರೈಡ್ ಜಾಸ್ತಿ ಇರೋದು ಕೂಡ ಅಪಾಯಕಾರಿ. ಸೇಮ್ ಟೈಮ್ ಟ್ರೈಗ್ಲಿಸರೈಡ್ ಜಾಸ್ತಿ ಇದ್ದು LDL ಕೂಡ ಜಾಸ್ತಿ ಇದ್ರೆ ಇನ್ನಷ್ಟು ಅಪಾಯಕಾರಿ ಆಗುವಂಥದ್ದು ನಮ್ಮ ದೇಹಕ್ಕೆ, ಹಾರ್ಟ್ಗೆ ಮುಖ್ಯವಾಗಿ ಈ ರಕ್ತ ಪರಿಚಲನೆ ಸರಾಗವಾಗಿ ಆಗದೆ ಹಾರ್ಟ್ ಅಟ್ಯಾಕ್ ಬರುವ ಚಾನ್ಸ್ ಇರ್ತದೆ. ಹಾಗಾಗಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡ್ ಅದು ಎರಡು ಕೂಡ ಬ್ಯಾಲೆನ್ಸ್ ಆಗಿರುವ ಹಾಗೆ ನೋಡಿಕೊಳ್ಬೇಕು ಮತ್ತು HDL ಅನ್ನು ಜಾಸ್ತಿ ಮಾಡುವ ಹಾಗೆ ನಾವು ನೋಡಿಕೊಳ್ಬೇಕು. ಮುಖ್ಯವಾಗಿ ಈ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಇರುವಂಥದ್ದು, ಈ ಸ್ಯಾಚುರೇಟೆಡ್ ಫ್ಯಾಟ್ ಇರುವಂಥದ್ದು, ಈ ಕೊಲೆಸ್ಟ್ರಾಲ್ಗಳು ಜಾಸ್ತಿ ಬ್ಯಾಡ್ ಕೊಲೆಸ್ಟ್ರಾಲ್ ಶೇಖರ ಆಗುವಂಥದ್ದು. ಹಾಗಾಗಿ ಆದಷ್ಟು ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಇರುವಂತಹ ಆಹಾರವನ್ನ ನಾವು ತಗೊಳ್ಬೇಕಾಗ್ತದೆ. ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುವಂಥದ್ದು ಮುಖ್ಯವಾಗಿ ಆನಿಮಲ್ ಪ್ರಾಡಕ್ಟ್ಗಳಲ್ಲಿ. ಈಗ ರೆಡ್ ಮೀಟ್ ಅಲ್ಲಿ ಮುಖ್ಯವಾಗಿ ಮೇನ್ ಸೋರ್ಸ್ ಅಂದ್ರೆ ರೆಡ್ ಮೀಟ್, ಅದರಲ್ಲಿ ಹೈಯೆಸ್ಟ್ ಸ್ಯಾಚುರೇಟೆಡ್ ಫ್ಯಾಟ್ ಇರ್ತದೆ. ಅದು ಬಹಳ ಅಪಾಯಕಾರಿ ಆಗ್ತದೆ ದೇಹಕ್ಕೆ. ಇನ್ನು ಅನ್ಸ್ಯಾಚುರೇಟೆಡ್ ಅಥವಾ ಕಡಿಮೆ ಸ್ಯಾಚುರೇಟೆಡ್ ಫ್ಯಾಟ್ ಇರುವಂತಹ ಆಹಾರಗಳು ಯಾವ್ಯಾವುದ್ರಲ್ಲಿ ಇರ್ತವೆ ಅಂದ್ರೆ ಈ ಪ್ಲಾಂಟ್ ಸೋರ್ಸ್ ಅಲ್ಲಿ ಮುಖ್ಯವಾಗಿ ಪೇರಳೆ ಹಣ್ಣು ಅಂದ್ರೆ ಸೀಬೆಕಾಯಿ ಅಂತ ಹೇಳ್ತಾರಲ್ಲ, ಅದಿರಬಹುದು, ಅವಕಾಡೋ ಬೆಣ್ಣೆಹಣ್ಣು ಇರಬಹುದು, ಇನ್ನು ಈ ಕೆಲವು ರೀತಿಯ ನಟ್ಸ್ ಇರಬಹುದು, ಬಾದಾಮಿ ಇರಬಹುದು, ಮತ್ತೆ ಈ ವಾಲ್ನಟ್ಗಳಿರಬಹುದು, ಅಕ್ರೋಟ್ ಅಂತ ಹೇಳ್ತಾರೆ, ಮತ್ತೆ ಕ್ಯಾಶ್ಯೂ ಗೇರು ಬೀಜ ಇರಬಹುದು, ಮುಂತಾದವುಗಳೆಲ್ಲ, ಮತ್ತೆ ಕೆಲವು ರೀತಿಯ ಸೀಡ್ಗಳು, ಸನ್ಫ್ಲವರ್ ಸೀಡ್ಸ್ ಇರಬಹುದು, ಶಿಯಾ ಸೀಡ್ಸ್ ಇರಬಹುದು, ಮತ್ತೆ ಕೆಲವು ಹಣ್ಣಿನ ಬೀಜಗಳು, ಮತ್ತೆ ಈ ಆಶ್ಗರ್ಡ್ ಸೀಡ್ಸ್ ಅವನ್ನೆಲ್ಲ ಒಣಗಿಸಿ ಅದನ್ನು ಪುಡಿ ಮಾಡಿ ಕುಡಿಯುವಂಥದ್ದು, ಅಂದ್ರೆ ನೀರಲ್ಲಿ ಹಾಕಿ ಕುಡಿಯುವಂಥದ್ದು ನೋಡಿದಿರಲ್ಲ, ಅವೆಲ್ಲ ಕೂಡ ಬಹಳಷ್ಟು ಸಹಕಾರಿ. ಯಾವುದಕ್ಕಂದ್ರೆ
ಗುಡ್ ಕೊಲೆಸ್ಟ್ರಾಲ್ ಅನ್ನ ನಮ್ಮ ದೇಹದಲ್ಲಿ ಜಾಸ್ತಿ ಮಾಡ್ತವೆ. ಮುಖ್ಯವಾಗಿ ಸಸ್ಯಜನ್ಯ ಫ್ಯಾಟ್ ಅನ್ನು ನೀವು ತಗೊಳ್ಬೇಕು ಅಂತ ಹೇಳೋದು ಯಾಕೆ ಅಂದ್ರೆ, ಸಸ್ಯಜನ್ಯ ಫ್ಯಾಟ್ ಆದ್ರೆ ಅದರಲ್ಲಿ ಫೈಬರ್ನ ಅಂಶ ಜಾಸ್ತಿ ಇರ್ತದೆ. ಫೈಬರ್ನ ಅಂಶ ಈ ಫ್ಯಾಟಿನ ಒಟ್ಟಿಗೆ ಸೇರಿದಾಗ ಫ್ಯಾಟ್ ಎಮಲ್ಸಿಫಿಕೇಶನ್ಗೆ ಬಹಳಷ್ಟು ಸಹಕಾರಿಯಾಗ್ತದೆ. ಹಾಗಲ್ಲದೆ ಈ ಫ್ಯಾಟ್ ಅಲ್ಲಲ್ಲಿ ಅಕ್ಯುಮುಲೇಟ್ ಆಗುವಂಥದ್ದು ತಪ್ತದೆ. ಸಸ್ಯಜನ್ಯ ಕೊಬ್ಬುಗಳನ್ನೇ ಆದಷ್ಟು ನೀವು ತಗೊಳ್ಬೇಕಾಗ್ತದೆ. ಹಾಗಿದ್ದಾಗ ನಿಮಗೆ ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಇರುವಂತಹ ಆಹಾರಗಳು ನಮಗೆ ದೊರೆಯೋದ್ರಿಂದ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ತಪ್ತದೆ. ಇನ್ನು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳಾಗಿ ಈ ಒಂದು ಫ್ಯಾಟ್, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಹೇಗೆ ಮಾಡಬಹುದು? ಮುಖ್ಯವಾಗಿ ವ್ಯಾಯಾಮ, ಎಕ್ಸಸೈಸ್ ಅನ್ನ ಜಾಸ್ತಿ ಮಾಡ್ಕೊಂಡಿರ್ಬೇಕಾಗ್ತದೆ. ನೀವು ದಿನಕ್ಕೆ 1 ಗಂಟೆ ಮಿನಿಮಮ್ ಆದ್ರೂ ನೀವು ಔಟ್ಡೋರ್ ಗೇಮ್ಸ್ ಇರಬಹುದು ಒಂದು ದಿನ, ಇನ್ನೊಂದು ದಿನ ಜಿಮ್ ಇರಬಹುದು, ಇನ್ನೊಂದು ದಿನ ಮುಖ್ಯವಾದದ್ದು ಯೋಗ ಮತ್ತು ಪ್ರಾಣಾಯಾಮಗಳಿರಬಹುದು, ಇನ್ನೊಂದು ದಿನ 1 ಗಂಟೆ ವಾಕಿಂಗ್ ಇರಬಹುದು. ಬೇರೆ 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 ರೀತಿಯ ಆಕ್ಟಿವಿಟಿ, ದಿನ ಒಂದೇ ರೀತಿ ಆಕ್ಟಿವಿಟಿ ಮಾಡ್ಬೇಕು ಅಂತಿಲ್ಲ. ಬೋರ್ ಬೋರ್ ಆದ್ರೆ ನೀವು ಚೇಂಜ್ ಮಾಡ್ಕೊಳ್ಬಹುದು ಆಕ್ಟಿವಿಟಿಗಳನ್ನ, ಹೊಸದನ್ನ ನೀವು ಮಾಡ್ಕೊಳ್ಬಹುದು. ಆದ್ರೆ ಔಟ್ಡೋರ್ ಎಲ್ಲದಕ್ಕೂ ಮನೆ ಒಳಗೆ ಮಾಡೋದಕ್ಕಿಂತ ಆದಷ್ಟು ಹೊರಗೆ ಅಂದ್ರೆ ಬಿಸಿಲಿಗೆ ಒಡ್ಡಿಕೊಳ್ಳುವಂಥದ್ದು ಮುಂತಾದ ಒಂದು ಕೆಲವು ಗೇಮ್ಗಳನ್ನಿರಬಹುದು, ಯಾವುದಾದ್ರೂ ಆಕ್ಟಿವಿಟಿಯನ್ನ ಮಾಡೋದ್ರಿಂದ ಕೂಡ ನಿಮ್ಮ ಫ್ಯಾಟ್ ಕನ್ಸಂಪ್ಷನ್ ಲಿವರ್ ಅಲ್ಲಿ ಜಾಸ್ತಿಯಾಗಿ ಅಲ್ಲಿ ಫ್ಯಾಟ್ ಎಮಲ್ಸಿಫಿಕೇಶನ್ ಆಗೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಆಗಿರ್ತದೆ ರಕ್ತದಲ್ಲಿ. ಇನ್ನು ಈ ಧೂಮಪಾನ ಮಾಡುವಂಥದ್ದು, ಅದರಿಂದ ನಿಮ್ಮ ಆರ್ಟರಿಗಳು, ರಕ್ತನಾಳಗಳು ಗಟ್ಟಿ ಆಗ್ತಾ ಬರ್ತವೆ. ಅವು ಕೂಡ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗಬಹುದು. ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಮಾಡಲಿಕ್ಕೆ ಅವು ಕೂಡ ಕಾಂಟ್ರಿಬ್ಯೂಟ್ ಮಾಡಬಹುದು. ಆದಷ್ಟು ಧೂಮಪಾನವನ್ನು ನಿಲ್ಲಿಸಿ. ಇನ್ನು ಹೆಚ್ಚು ಸಕ್ಕರೆಯ ಅಂಶವನ್ನು ಹೆಚ್ಚು ತಗೊಂಡ್ರೆ ಅದು ಕೂಡ ಒಂದು ಜಾಸ್ತಿ ಆದದ್ದು ಕನ್ವರ್ಟ್ ಆಗೋದು ಫ್ಯಾಟ್ಗೆನೆ, ಕೆಟ್ಟ ಫ್ಯಾಟ್ ಆಗಿ ಕನ್ವರ್ಟ್ ಆಗುವಂಥದ್ದು. ಅದು ಮತ್ತೆ ನಮ್ಮ ದೇಹಕ್ಕೆ ಅಪಾಯ ಆಗಬಹುದು. ಸಕ್ಕರೆಯ ಅಂಶವನ್ನು ಆದಷ್ಟು ತಗೊಳ್ಳೋದನ್ನು ಕಡಿಮೆ ಮಾಡಬೇಕು. ಇವಿಷ್ಟು ಫ್ಯಾಟ್ ಯಾವ ರೀತಿಯಲ್ಲಿ ನಾವು ಡೈಜೆಸ್ಟ್ ಮಾಡಿಕೊಳ್ಬಹುದು ಮತ್ತೆ ಬ್ಯಾಲೆನ್ಸ್ ಆಗಿಡಬಹುದು ಅಂತ. ಆದ್ರೆ ಎಲ್ಲ ರೀತಿಯ ಕೊಲೆಸ್ಟ್ರಾಲ್ ಕೆಟ್ಟದಲ್ಲ. ಹಾಗಂತ ಹೇಳಿ ನೀವು ಹೊರಗೆ ಅಂದ್ರೆ ಅಪರೂಪಕ್ಕೊಮ್ಮೆ ಡೀಪ್ ಫ್ರೈಡ್ ಆಹಾರಗಳನ್ನ ನೀವು ಮನೆಯಲ್ಲೇ ಮಾಡಿಕೊಂಡಿರುವಂತಹ ಬೋಂಡ ಬಜ್ಜಿಗಳನ್ನ ತಿಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಎಂತ ಆಗೋದಿಲ್ಲ. ಅದು ತುಂಬಾ ಭಯ ಬೀಳಿಸುವಂಥದ್ದು ನಿಮ್ಮನ್ನು. ಯಾಕಂದ್ರೆ ಈ ಶುಗರ್ ಕಂಪನಿಗಳು, ಮುಖ್ಯವಾಗಿ ಶುಗರ್ ಸಾಫ್ಟ್ ಡ್ರಿಂಕ್ ಕಂಪನಿಗಳೆಲ್ಲ ಕೊಲೆಸ್ಟ್ರಾಲ್ ಕೆಟ್ಟದು, ಶುಗರ್ ಒಳ್ಳೇದು ಅಂತ ಹೇಳಿ ಹಬ್ಬಿಸಿ ಅವರ ವ್ಯಾಪಾರವನ್ನು ಜಾಸ್ತಿ ಮಾಡಿಕೊಂಡಿರಬಹುದು. ಆದ್ರೆ ಎಲ್ಲ ಕೊಲೆಸ್ಟ್ರಾಲ್ ಕೆಟ್ಟದಲ್ಲ. ಮನೆಯಲ್ಲೇ ಶುದ್ಧ ಎಣ್ಣೆಯಲ್ಲಿ ತಯಾರು ಮಾಡಿದಂತಹ ಯಾವುದೇ ಡೀಪ್ ಫ್ರೈಡ್ ಆಹಾರವನ್ನು ಲಿಮಿಟೆಡ್ ಆಗಿ ನೀವು ಖಂಡಿತವಾಗಿ ತಿನ್ನಬಹುದು, ಎಂಜಾಯ್ ಮಾಡಬಹುದು. ಹಾಗಂತೇಳಿ ಹೊರಗೆ ಯಾವುದೋ ಕಾಲದಲ್ಲಿ ತಯಾರಿಸಿದಂತಹ ಎಣ್ಣೆ ಎಷ್ಟು ಸಲ ಅದನ್ನು ರಿಯೂಸ್ ಮಾಡಿದರೆ ಗೊತ್ತಿಲ್ಲ, ಅಂತಹ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಿರಬಹುದು, ಅಥವಾ ಜಂಕ್ ಫುಡ್ಗಳಿರಬಹುದು, ಮೈದಾ ಜಾಸ್ತಿ ಇರುವಂತಹ ಫುಡ್ ಇರಬಹುದು. ಇಂತಹ ಫುಡ್ಗಳನ್ನು ನೀವು ಆದಷ್ಟು ತಗೊಂಡಷ್ಟು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಖಂಡಿತ ಜಾಸ್ತಿ ಆಗ್ತದೆ ಮತ್ತು ಅದು ಅಪಾಯಕಾರಿ ಮುಂದಕ್ಕೆ ಆಗಬಹುದು. ಹಾಗಾಗಿ ಇವಿಷ್ಟು ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೇನೆ. ಸಿಂಪಲ್ ಟಿಪ್ಸ್ ಇರಬಹುದು, ಆದ್ರೆ ತುಂಬಾ ಪವರ್ಫುಲ್ ಟಿಪ್ಸ್. ಕೊಲೆಸ್ಟ್ರಾಲ್ ಯಾವುದು ನಿಜವಾಗಿಯೂ ಕೆಟ್ಟದಲ್ಲ. ನೀವು ಯಾವುದೇ ಆಹಾರವನ್ನು ತಿಂದಾಗ ತುಂಬಾ ಸಲ ಯೋಚಿಸಿ ಭಯಪಡುವ ಅಗತ್ಯ ಇಲ್ಲ. ಆದ್ರೆ ಹೊರಗಿನ ಆಹಾರ ತಿನ್ನುವಾಗ ಆದಷ್ಟು ಜಾಗೃತರಾಗಿರಿ. ಇವಿಷ್ಟು ಕೊಲೆಸ್ಟ್ರಾಲ್ನ ಬಗ್ಗೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ಸಿಗ್ತೇನೆ. ಧನ್ಯವಾದ.